ನಮಸ್ತೆ, ವರ್ಣಿಕಾ ಚಾನಲ್ಗೆ ಸ್ವಾಗತ. ನಾನು ತನುಷಾ. ನಾನಿವತ್ತು ತುಂಬಾ ಸರ್ವಸಾಮಾನ್ಯ ಆಗಿರೋ ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇನು ಅಂತಂದರೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ. ಈ ಕಾನ್ಸ್ಟಿಪೇಷನ್ ಅಂತ ಅಂದರೆ ಏನು, ಮಲಬದ್ಧತೆ ಅಂದರೆ ಏನು, ನೀವು ಮಲವಿಸರ್ಜನೆ ಅಂದರೆ ಇನ್ನೂ ಕಾಮನ್ನಾಗಿ ನಾನು ಹೇಳ್ತಾ ಇದ್ದೀನಿ. ಕಾಮನ್ನಾಗಿ ಹೇಳಬೇಕು ಅಂದರೆ ನೀವು ಕಕ್ಕ ಮಾಡುವಾಗ ನಿಮಗೆ ತೊಂದರೆ ಆಗ್ತಾ ಇದೆ, ಗಟ್ಟಿ ಆಗ್ತಾ ಇದೆ, ಸರಿಯಾಗಿ ಬರ್ತಾ ಇಲ್ಲ, ಉರಿತಾ ಇದೆ, 2-3 ದಿವಸ ಆದರೂ ನಮಗೆ ಕಕ್ಕ ಬರ್ತಾ ಇಲ್ಲ, ಇದೆಲ್ಲ ಕಾನ್ಸ್ಟಿಪೇಷನ್ ಅಂತ ಹೇಳ್ಬೋದು. ಇದೆಲ್ಲ ಏನಕ್ಕಾಗುತ್ತೆ? ಮೊದಲನೇದು, ನೀವು ದೇಹದಲ್ಲಿ ನೀರಿನಂಶ ಕಡಿಮೆ ಆಗಿದ್ದರೆ. ಎರಡನೇದು, ಹೊರಗಿನ ತಿಂಡಿಗಳಿಂದ, ಹೊರಗಿನ ಹೋಟ್ಲುಗಳಲ್ಲಿ ಸೋಡಾ ಹಾಕಿರ್ತಾರೆ, ಸೋಡಾಯಿಂದ ಮೇನ್ ಬರುತ್ತೆ. ಆಮೇಲೆ ಪ್ಯಾಕೇಜ್ಡ್ ಫುಡ್ ಏನಿರುತ್ತೆ, ಜಂಕ್ ಫುಡ್ ಏನಿರುತ್ತೆ, ರೀಫೈನ್ಡ್ ಫ್ಲೋರ್ಸ್ ಎಲ್ಲ ಮಾಡಿರೋಂಥ ಜಂಕ್ ಫುಡ್ಸ್ ಏನಿರುತ್ತೆ, ಇದರಲ್ಲೆಲ್ಲ ನಿಮಗೆ ಕಾನ್ಸ್ಟಿಪೇಷನ್ ಬರುತ್ತೆ. ಮೂರನೇದು, ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗಿದ್ದರೆ. ದೇಹದಲ್ಲಿ ಉಷ್ಣಾಂಶತೆ ತುಂಬ ಜಾಸ್ತಿ ಆಗಿದ್ದು ಅದು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿಲ್ಲ ಅಂತಂದರೆ ಈ ಕಾನ್ಸ್ಟಿಪೇಷನ್ ಆಗುತ್ತೆ. ಆಮೇಲೆ ನೀವು ದಿನನಿತ್ಯ ವ್ಯಾಯಾಮ ಮಾಡಲಿಲ್ಲ ಅಂದ್ರೂ ವ್ಯಾಯಾಮ ಮಾಡಲಿಲ್ಲ ಅಂದ್ರೂ ಕಾನ್ಸ್ಟಿಪೇಷನ್ ಆಗುತ್ತೆ. ಇವು ತುಂಬಾ ಮೇನ್ ಕಾರಣ ನಿಮ್ಮ ಇದರಲ್ಲಿ ದೇಹದಲ್ಲಿ ಕಾನ್ಸ್ಟಿಪೇಷನ್ ಅನ್ನೋ ಕಾಯಿಲೆ ಬರೋದಕ್ಕೆ. ಇನ್ನೊಂದು ಮುಖ್ಯವಾದ ಕಾರಣ ಬಿಟ್ಟಿದ್ದೀನಿ, ಏನು ಅಂತಂದರೆ ಫೈಬರ್ ರಿಚ್ ಫುಡ್ ನೀವು ತಿಂತಾ ಇಲ್ಲ ಅಂತಂದರೆ, ನಾರಿನಂಶ ಇರೋವಂಥ ಆಹಾರನ ನೀವು ತೊಗೊತಿಲ್ಲ ಅಂತಂದ್ರೂ ಕಾನ್ಸ್ಟಿಪೇಷನ್ ಬರುತ್ತೆ. ಈ ಕಾನ್ಸ್ಟಿಪೇಷನಿಂದ ಏನೇನೆಲ್ಲ ಅನುಭವಿಸ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಕಾನ್ಸ್ಟಿಪೇಷನ್ ಅಂತ ಅಂದರೆ ಇದು ತುಂಬಾ ಅನುಭವಿಸೋಕ್ಕೆ ಕಷ್ಟವಾಗಿರೋದೇ ಅಂಥ ಕಾಯಿಲೆ ಅಂತಲೇ ಹೇಳ್ಬೋದು. ಅದನ್ನು ಅನುಭವಿಸಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ಕೂತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, ಈ ಕಡೆ ಮಲಗೋಕ್ಕೂ ಆಗಲ್ಲ. ಕಕ್ಕ ಬಂದುಬಿಟ್ರಂತೂ ಏನಕ್ಕಾದರೂ ಬರುತ್ತೋ ಅಂತ ಅನಿಸುತ್ತೆ, ಅಷ್ಟು ಕಷ್ಟ ಆಗಿಬಿಡುತ್ತೆ. ಆಮೇಲೆ ಇದು ತುಂಬ ದಿವಸ ಮುಂದುವರ್ಕೊಂಡು ಹೋದರೆ, ಕ್ರೋನಿಕ್ ಡಿಸೀಸ್ ಆದರೆ ಏನಾಗುತ್ತೆ, ಪೈಲ್ಸು, ಫಿಸ್ಟುಲಾ ಎಲ್ಲ ಆಗುತ್ತೆ. ಆಮೇಲೆ ಇಂಟೆಸ್ಟೈನ್ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ಇರುತ್ತೆ. ಕ್ಯಾನ್ಸರ್ ಯಾಕೆ ಬರುತ್ತೆ? ನಮ್ಮ ದೇಹದಲ್ಲಿರೋ ವಿಷಕಾರಿ ಅಂಶಗಳು ಹೊರಗೆ ಹೋಗ್ದಲೆ ನಮ್ಮ ದೇಹದಲ್ಲೇ ಉಳ್ಕೊಂಡು ಕ್ಯಾನ್ಸರ್ ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಇದನ್ನು ಹೇಗೆ ನಾವು ಮನೇಲೇ ಆಪ್ರೇಷನ್ ಇಲ್ದಲೆ, ₹1 ಖರ್ಚಿಲ್ದಲೆ, ಅಂದರೆ ಹೊರಗಡೆ ಖರ್ಚು ಮಾಡ್ದಲೆ, ಆಸ್ಪತ್ರೆಯಲ್ಲಿರೋ ಮೆಡಿಸಿನ್ಸ್ ತೊಗೊಂಡಲೆ ಹೇಗೆ ನಾವು ಮನೇಲೇ ಸುಲಭವಾಗಿ ನಿವಾರಿಸ್ಕೋಬೋದು ಅನ್ನೋದ್ರ ಬಗ್ಗೆ ಈಗ ನೋಡೋಣ. ಮೊದಲನೇದಾಗಿ, ನೀವು ಬೆಳಿಗ್ಗೆ ಎದ್ದ ಕೂಡಲೇ 2 ಲೋಟ ಬೆಚ್ಚಗಿರೋ ನೀರು ಕುಡಿಬೇಕಾಗುತ್ತೆ. ಅದು ಹೇಗೆ ಅಂತಂದರೆ, ನೀವು ಕುಕ್ಕರ್ಗಲ್ಲಲ್ಲಿ ಕುತ್ಕೋಬೇಕು. ಇನ್ನೂ ಕಾಮನ್ನಾಗಿ ಹೇಳಬೇಕು ಅಂದರೆ, ನೀವು ಕಕ್ಕ ಮಾಡೋಕ್ಕೆ ಹೇಗೆ ಕುತ್ಕೊತೀರೋ ಅದೇ ರೀತಿ ಕುತ್ಕೊಂಡು 2 ಲೋಟ ಬೆಚ್ಚಗಿರೋ ನೀರು ಕುಡಿಬೇಕಾಗುತ್ತೆ. ಆಮೇಲೆ ದಿನನಿತ್ಯ ನೀವು 3-4 ಲೀಟ್ರು ಇಲ್ಲ ಮಿನಿಮಮ್ 2 ಲೀಟ್ರಾದರೂ ನೀರು ಕಡ್ಡಾಯವಾಗಿ ಕುಡಿಲೇಬೇಕು. ಇನ್ನು ಆಹಾರದಲ್ಲಿ ನೀವು ಏನೇನು ಬದಲಾವಣೆ ಮಾಡ್ಕೋಬೇಕು ಅಂತ ಅಂದರೆ, ಪ್ಯಾಕೇಜ್ಡ್ ಫುಡ್ ಅಥವಾ ಜಂಕ್ ಫುಡ್ ಏನಂತಾರೆ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬಿಡ್ಬೇಕು. ಆಮೇಲೆ ಹೊರಗಡೆ ಹೋಟ್ಲಲ್ಲಿ ಊಟ ತಿಂಡಿ ಮಾಡೋದನ್ನು ಕಡಿಮೆ ಮಾಡ್ತಾ ಬರಬೇಕು. ಹೊರಗಡೆ ಹೋಟ್ಲಲ್ಲಿ ಊಟ ತಿಂಡಿಲಿ ಸೋಡಾ ಹಾಕಿರ್ತಾರೆ, ಅದರಿಂದ ಕಾನ್ಸ್ಟಿಪೇಷನ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಆಮೇಲೆ ರೀಫೈನ್ಡ್ ಫ್ಲೋರ್ಸ್ನ ಬಳಸೋದನ್ನು ನಿಲ್ಲಿಸಿ. ಅಂದರೆ ಹೊರಗಡೆ ಸಿಗುವಂಥ ಹಿಟ್ಟುಗಳು, ಅಂಗಡಿಯಲ್ಲೇ ಸಿಗುವಂಥ ಡೈರೆಕ್ಟಾಗಿ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಈ ಥರದ್ದನ್ನೆಲ್ಲ ಉಪಯೋಗ ಮಾಡೋದನ್ನು ನಿಲ್ಲಿಸಿ, ನೀವು ಮನೆಯಲ್ಲೇ ಗೋಧಿನ ಜಿನ್ ಮಾಡಿ ಉಪಯೋಗಿಸ್ಕೊಳ್ಳಿ. ಆಮೇಲೆ ಪಾಲಿಶ್ಡ್ ವೈಟ್ ರೈಸ್ನ ತಿನ್ನೋದನ್ನು ನಿಲ್ಲಿಸಿ. ನೀವು ಪಾಲಿಶ್ಡ್ ಆಗದಲ್ಲೇ ಇರೋ ಅಕ್ಕಿ ಅಂದರೆ ರೇಷನ್ ಅಕ್ಕಿ ಅಥವಾ ಕೆಂಪಕ್ಕಿ, ಇವೆರಡನ್ನ ಬಳಸ್ಬೋದು. ಆಮೇಲೆ ರಾಗಿ, ಆಮೇಲೆ ಮಿಲೆಟ್ಸು, ಇಂಥವನ್ನೆಲ್ಲ ನೀವು ಬಳಸ್ಕೋಬೋದು. ಅಂದರೆ ನೀವು ರಾಗಿ ಹಿಟ್ಟು ಮಾಡಿಸಿದ್ರು ಜಲ್ದಿ ಹಿಡಿಬೇಡಿ, ಗೋಧಿ ಹಿಟ್ಟು ಮಾಡಿಸಿದ್ರು ಜಲ್ದಿ ಹಿಡಿಬೇಡಿ, ಅದರಲ್ಲಿರೋ ಫೈಬರ್ ಕಂಟೆಂಟ್ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ನೀವು ಆಹಾರ ತಿನ್ನೋಕ್ಕಿಂತ ಮುಂಚೆ, ಬೆಳಗ್ಗೆ ಅಂದರೆ ನೀವು ಟಿಫನ್ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ನೀವು ನಿಮ್ಮ ಡಯೆಟಲ್ಲಿ ನೀವು ತಿನ್ನೋ ಪದಾರ್ಥದಲ್ಲಿ ಹಣ್ಣುಗಳನ್ನ ತಿನ್ನಬೇಕಾಗುತ್ತೆ. ಹಣ್ಣುಗಳು ಎಂಥ ಹಣ್ಣು? ಪಪ್ಪಾಯ ಹಣ್ಣು, ಬಾಳೆಹಣ್ಣು ತುಂಬ ಒಳ್ಳೆಯದು. ಇದನ್ನು ಸಿಪ್ಪೆ ಇಲ್ದಲೇ ತಿನ್ನಬೇಕು. ನೀವು ಯಾವುದೇ ಹಣ್ಣನ್ನು ನೀವು ತಿಂದ್ರೂ ಫೈಬರ್ ರಿಚ್ ಆಗಿರೋ ಹಣ್ಣನ್ನು ತಿನ್ನೋಕ್ಕೆ ನೀವು ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ಈಗ ಸಿಪ್ಪೆ ಸಮೇತ ತಿನ್ನಬೇಕಾಗಿರೋ ಹಣ್ಣು ಸಿಪ್ಪೆ ಸಮೇತನೇ ತಿನ್ನಬೇಕು. ಸಿಪ್ಪೆಯಲ್ಲೂ ತುಂಬ ಫೈಬರ್ ಕಂಟೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಮಾವಿನ ಸಿಪ್ಪೆ ಸಮೇತನೇ ತಿನ್ನಬೇಕು. ಸಿಪ್ಪೆ ಸಮೇತ ತಿನ್ನುವಂಥ ಹಣ್ಣನ್ನು ದಯವಿಟ್ಟು ಸಿಪ್ಪೆ ಸಮೇತನೇ ತಿನ್ನಿ, ಸಿಪ್ಪೆ ತೆಗೆದಾಕಿ ತಿನ್ನಬೇಡಿ. ಕಿತ್ತಳೆಹಣ್ಣು ತುಂಬ ಒಳ್ಳೆಯದು. ಈ ಥರ ಫೈಬರ್ ರಿಚ್ ಆಗಿರೋ ಹಣ್ಣುಗಳನ್ನ ನೀವು ನಿಮ್ಮ ದಿನನಿತ್ಯ ಆಹಾರದಲ್ಲೇ ನೀವು ಉಪಯೋಗಿಸ್ಕೊಳ್ಳೇಬೇಕಾಗುತ್ತೆ. ನೆನಪಿರಲಿ, ಆಹಾರನ ತಿಂಡಿ ತಿನ್ನೋಕ್ಕಿಂತ ಮುಂಚೆನೇ ನೀವು ಹಣ್ಣು ತಿನ್ನಬೇಕಾಗುತ್ತೆ. ತಿಂಡಿ ತಿಂದಾದ್ಮೇಲೆ ಯಾವುದೇ ಕಾರಣಕ್ಕೂ ಹಣ್ಣು ತಿನ್ನೋಕೆ ಹೋಗಬೇಡಿ. ಆಮೇಲೆ ತರಕಾರಿಗಳ ವಿಷಯಕ್ಕೆ ಬರ್ತೀನಿ. ತರಕಾರಿಗಳಲ್ಲೇ ನೀವು ಅತಿ ಹೆಚ್ಚು ಸೌತೆಕಾಯಿ, ನೀರಿನಂಶ ಇರೋ ತರಕಾರಿ, ಸೌತೆಕಾಯಿ, ಕ್ಯಾರೋಟು, ಮೂಲಂಗಿ, ಮೆಂತ್ಯ ಸೊಪ್ಪು, ಇವನ್ನೆಲ್ಲದನ್ನು ನೀವು ಏನು ತಿಂಡಿ ಅಥವಾ ಊಟ ಏನು ಮಾಡ್ತೀರೋ ಅದ್ರ ಜೊತೆಗೆ ಹಸಿದು ಹೆಚ್ಕೊಂಡು ತಿನ್ನೋದಕ್ಕೆ ಪ್ರಯತ್ನ ಪಡಿ ಅನ್ನೋದಕ್ಕಿಂತ ನೀವು ತಿನ್ನಬೇಕು. ತಿಂದರೆ ತುಂಬ ಒಳ್ಳೆಯದು. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ನೀವು ವಾರದಲ್ಲಿ 2 ಅಥವಾ 3 ದಿವಸ ಲೀಫಿ ವೆಜಿಟೇಬಲ್ಸ್ ಅಂತ ಅಂದರೆ ಸೊಪ್ಪೇನಿರುತ್ತೆ ಅದನ್ನು ನೀವು ಉಪಯೋಗಿಸ್ಕೊಳ್ಳಿ. ಈಗ ಸೊಪ್ಪಿನ ಸಾರಾಗಿರ್ಬೋದು, ಸೊಪ್ಪಿನ ಪಲ್ಯ ಆಗಿರ್ಬೋದು, ಇಲ್ಲ ಚಪಾತಿಗೆ ಸೊಪ್ಪು ಹಾಕ್ಕೊಂಡು ತಿನ್ಬೋದು. ಈ ಥರ ವಾರದಲ್ಲಿ 3-4 ದಿವಸ ನೀವು
ಸೊಪ್ಪು ತಿನ್ನೋದನ್ನು ಮಾತ್ರ ಮರಿಬೇಡಿ. ಈ ಆಹಾರ ಪದ್ಧತಿನ ನೀವು ಕಡ್ಡಾಯವಾಗಿ ಪಾಲಿಸಲೇಬೇಕಾಗತ್ತೆ. ಆಮೇಲೆ ನೀವು ದಿವಸಕ್ಕೆ 1 ಗಂಟೆನಾದರೂ ನೀವು ವ್ಯಾಯಾಮ ಮಾಡಲೇಬೇಕು. ವ್ಯಾಯಾಮ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಏನು ಕಾನ್ಸ್ಟಿಪೇಷನ್ ಅನ್ನೋ ಕಾಯಿಲೆ ಇರುತ್ತೆ, ಅದು ಭಾಳ ಬೇಗನೆ ಗುಣ ಆಗುತ್ತೆ. ಇನ್ನೊಂದೇನು ಅಂತಂದರೆ, ನೀವು ನಿಮ್ಮ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ರೂ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ ನಾನು ಮುಂಚೆನೇ ಹೇಳಿದೆ. ಸೊ ಅದಕ್ಕೆ ನೀವು 1 ಲೋಟ ಮಜ್ಜಿಗೆ ದಿನ ಕುಡಿಲೇಬೇಕಾಗುತ್ತೆ. ಇಲ್ಲ ಹೆಸರುಬೇಳೆ ಉಪಯೋಗಿಸ್ಬೋದು. ಹೆಸರುಬೇಳೆ ಕೋಸಂಬರಿ, ಹೆಸರುಬೇಳೆ ಕಿಚಡಿ ಈ ಥರದ್ದೆಲ್ಲ ಮಾಡಿಕೊಂಡು ತಿನ್ಬೋದು. ಆಮೇಲೆ ನಿಮಗಾಗಲೇ ಈಗ ಕಾನ್ಸ್ಟಿಪೇಷನ್ ಆಗಿದೆ, ತುಂಬಾ ಕಷ್ಟ ಅನುಭವಿಸ್ತಿದ್ದೀರಾ ಅಂತಂದರೆ, ನಿಮಗೆ ಮೊಳೆ ಬಂದಿರುತ್ತೆ, ಇಲ್ಲ ಸ್ವಲ್ಪ ಚರ್ಮ ಈ ಥರ ಮುಂದೆ ಬಂದಿರುತ್ತೆ ಕಕ್ಕ ಮಾಡೋ ಜಾಗದಲ್ಲಿ, ಇಲ್ಲ ತುಂಬ ಉರಿತಾ ಇರುತ್ತೆ, ಗಾಯ ಆಗಿರುತ್ತೆ, ರಕ್ತ ಬರ್ತಾ ಇರುತ್ತೆ. ಇದನ್ನೆಲ್ಲ ನೀವು ಹೇಗೆ ಸರಿ ಮಾಡ್ಕೋಬೋದು ಅಂತಂದರೆ, ನೀವು ಬೆಳಿಗ್ಗೆ ಎದ್ದ ಕೂಡಲೇ ಮಲವಿಸರ್ಜನೆ ಅಂದರೆ ಕಕ್ಕ ಏನು ಮಾಡ್ತೀರೋ, ಕಕ್ಕ ಮಾಡಿದ ಮೇಲೆ ಬಿಸಿ ನೀರಲ್ಲಿ ಕುತ್ಕೋಬೇಕಾಗತ್ತೆ. ಬಿಸಿ ನೀರು ಅಂತ ಅಂದರೆ ಸ್ವಲ್ಪ ಬಿಸಿ ಇರಲಿ, ಅಂದರೆ ನಿಮಗದು ತುಂಬಾ ತಡ್ಕೊಳಕ್ಕಾಗ್ದಲೇ ಇರೋಷ್ಟು ಬಿಸಿ ಬೇಡ. ಒಟ್ಟಲ್ಲಿ ಅದು ಗಾಯಕ್ಕೆ ಬಿಸಿ ತಾಗಬೇಕು, ಅಷ್ಟು ಬಿಸಿ ಬೆಚ್ಚಗಿರಲಿ. ಇಲ್ಲಿ ನೀವು ಹೊರಗಿಂದ ಟಬ್ ತರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಟಬ್ ತಂದ್ರೂ ಏನೂ ತೊಂದರೆ ಇಲ್ಲ. ನೀವು ಮನೆಯಲ್ಲೇ ಒಂದು ಸಣ್ಣ ಬಕೆಟಲ್ಲಿ ನೀರು ತುಂಬಿಸ್ಕೊಂಡು ಅದ್ರ ಮೇಲೆ ಕುತ್ಕೋಬೋದು. ಇದರಿಂದ ನಿಮಗೆ ಅದೇನು ಮೊಳೆ ಥರ ಬಂದಿರುತ್ತಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ, ಗಾಯ ಕಡಿಮೆ ಆಗುತ್ತೆ, ನೋವೆಲ್ಲ ಸರಿ ಆಗ್ತಾ ಬರುತ್ತೆ, ನಿಮಗೆ ತುಂಬಾ ರಿಲೀಫ್ ಸಿಗುತ್ತೆ, ತುಂಬ ಸಮಾಧಾನ ಆಗುತ್ತೆ. ಅಷ್ಟು ನೀವು ತಪ್ಪದಲೇ ಕಡ್ಡಾಯವಾಗಿ ಮಾಡ್ಕೊಂಡು ಬಂದರೆ ನಿಜವಾಗ್ಲೂ ಯಾವುದೇ ಆಪ್ರೇಷನ್ ಇಲ್ದಲೆ, ₹1 ನೀವು ಮೆಡಿಸಿನಿಗೆ ಖರ್ಚು ಮಾಡ್ದಲೆ ಆರಾಮಾಗಿ ನೀವು ಮಲಬದ್ಧತೆನ ನೀವು ನಿವಾರಣೆ ಮಾಡ್ಕೋಬೋದು. ಯಾವುದೇ ರೀತಿ ಭಯ ಬೇಡ, ಹಿಂಜರಿಕೆ ಬೇಡ. ಯಾರಿಗಪ್ಪ ಹೇಳೋದು ಕೇಳೋದನ್ನ ಹಿಂಜರಿಕೆ ಬೇಡಿ. ಯಾರಿಗಾದರೂ ನಿಮ್ಮ ಮನೇಲಿ ಗೊತ್ತಿದ್ದರೆ ಅವ್ರ ಹತ್ರ ಹೇಳ್ಕೊಳ್ಳಿ, ಮಾತಾಡಿ, ಇದ್ರ ಬಗ್ಗೆ ನಿಮಗೆ ಸಮಾಧಾನ ಆಗುತ್ತೆ, ಆಯಿತಾ? ತುಂಬ ಭಯಪಡೋ ಅವಶ್ಯಕತೆ ಇಲ್ಲ. ಇದೇನು ತುಂಬ ದೊಡ್ಡ ಕಾಯಿಲೆ ಅಂತಲೂ ಏನೂ ಅಲ್ಲ. ಅನುಭವಿಸ್ತಿರೋರಿಗೆ ಗೊತ್ತು ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಬಟ್ ಇದನ್ನೆಲ್ಲ ನೀವು ಪಾಲಿಸೋದ್ರಿಂದ ತುಂಬಾ ಸರಳವಾಗಿ ಅದು ನಿಮ್ಮ ದೇಹದಿಂದ ಹೊರಟೋಗುತ್ತೆ ಅಂತಲೇ ಹೇಳ್ಬೋದು. ನನಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ತೆ.